ಲೋಕಾಯುಕ್ತ ಇಡಿ ಕೇಸ್ ಬೆನ್ನಲ್ಲೇ ಮೂಡಾ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಲೋಕಾಯುಕ್ತ ಇಡಿ ಕೇಸ್ ಬೆನ್ನಲ್ಲೇ ಮೂಡಾ ಕೇಸ್ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಿವೇಶನಗಳ ಕ್ರಯ ಪತ್ರ ರದ್ದುಗೊಳಿಸಿ ಅಂತ ಸಿಎಂ ಪತ್ನಿ ಹೇಳಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಪತ್ನಿ ಬಿಎಂ ಪಾರ್ವತಿ ಮೂಡಾಗೆ ಪತ್ರವನ್ನ ಬರೆದಿದ್ದಾರೆ. ಸುದೀರ್ಘ ಪತ್ರ ಬರೆದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾನು ಮೂಡಾದಿಂದ ಪಡೆದಿರುವ ನಿವೇಶನಗಳು ನನಗೆ ಋಣಕ್ಕೆ ಸಮ. ನನ್ನ ಪತಿಗಿಂತ ನನಗೆ ಮನೆ, ಆಸ್ತಿ, ಚಿನ್ನ, ಸಂಪತ್ತು ಯಾವುದೂ ಕೂಡ ದೊಡ್ಡದಲ್ಲ. ನನ್ನಿಂದ ನನ್ನ ಪತಿಯ ರಾಜಕೀಯ ಜೀವನಕ್ಕೆ ಕಳಂಕ ತಟ್ಟಬಾರದು. ನನಗೆ ನೀಡಲಾದ ಪರಿಹಾರದ ನಿವೇಶನಗಳನ್ನ ಹಿಂತಿರುಗಿಸುತ್ತಿದ್ದೇನೆ. ನನಗೆ ನೀಡಲಾಗಿರುವ ಒಟ್ಟು 14 ನಿವೇಶನಗಳ ಕ್ರಯ ಪತ್ರವನ್ನ ರದ್ದುಗೊಳಿಸಿ ಮೂಡಾಗೆ ಪತ್ರವನ್ನ ಬರೆದು ಸಿದ್ದರಾಮಯ್ಯ ಪತ್ನಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಲೋಕಾಯುಕ್ತ ಇಡಿ ಕೇಸ್ ಬೆನ್ನಲ್ಲೇ ಈಗ ಮೂಡಾ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 14 ನಿವೇಶನಗಳ ಕ್ರಯ ರದ್ದುಗೊಳಿಸಿ ಅಂತ ಸಿಎಂ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಅವರು ಪತ್ರವನ್ನ ಬರೆದಿದ್ದಾರೆ ಮೂಡಾಗೆ. ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಈಗ ಲೋಕಾಯುಕ್ತ ಇಡಿ ಕೇಸ್ ಬೆನ್ನಲ್ಲೇ ಮೂಡಾ ಕೇಸ್ಗೆ ಒಂದು ಬಿಗ್ ತಿರುವು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಈ ಸಂಬಂಧ ಇದೆ. ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮೌನವನ್ನ ಮುರಿದಿದ್ದಾರೆ. ವಿವಾದಕ್ಕೆ ಕಾರಣವಾಗಿರುವಂತಹ 14 ಬದಲಿ ನಿವೇಶನವನ್ನ ಮೂಡಾಗೆ ಮರಳಿಸಲು ತಮ್ಮ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ಹಗರಣದ ಸಂಬಂಧ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಮೂಡಾಗೆ ಸುದೀರ್ಘ ಬಹಿರಂಗ ಪತ್ರ ಬರೆದಿದ್ದಾರೆ. ನಾನೆಂದೂ ಕೂಡ ಮನೆ, ಆಸ್ತಿ, ಚಿನ್ನ, ಸಂಪತ್ತನ್ನ ಬಯಸಿದವಳಲ್ಲ. ನನ್ನ ಪತಿಯ ಶ್ರೇಯಸ್ಸೇ ನನಗೆ ಹೆಚ್ಚು ಅಂತ ಪತ್ರದಲ್ಲಿ ತಿಳಿಸಿರುವಂತದ್ದು. ಜೊತೆಗೆ ಯಾವುದೇ ಕಾರಣಕ್ಕೂ ನನ್ನಿಂದ ಅವರ ರಾಜಕೀಯ ಜೀವನಕ್ಕೆ ಕಳಂಕ ತಟ್ಟಬಾರದು, ಎಚ್ಚರಿಕೆಯಿಂದ ನಡೆದುಕೊಂಡಿದ್ದೇನೆ. ನನ್ನ ಪತಿಯಾಗಿರುವ ರಾಜ್ಯದ ಮುಖ್ಯಮಂತ್ರಿ ಅವರು ತಮ್ಮ 40 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಸಣ್ಣ ಕಳಂಕವೂ ಅಂಟಿಕೊಳ್ಳದಂತಹ ನೈತಿಕತೆಯನ್ನ ವೃತ್ತದಿಂದ ಪಾಲಿಸಿಕೊಂಡು ಬಂದವರು. ರಾಜಕೀಯವೂ ಸೇರಿದಂತೆ ಸಾರ್ವಜನಿಕ ಜೀವನದಲ್ಲಿ ಕಾಣಿಸಿಕೊಂಡು ಅವರಿಗೆ ಮುಜುಗರ ಉಂಟು ಮಾಡಬಾರದು ಎಂಬ ನಿರ್ಧಾರಕ್ಕೆ ಬದ್ಧಳಾಗಿ ಬದುಕಿದವಳು ಅಂತ ಹೇಳಿದ್ದಾರೆ. ಇನ್ನು ಯಾವುದೇ ಕಾರಣಕ್ಕೂ ನನ್ನಿಂದ ಅವರ ರಾಜಕೀಯ ಜೀವನಕ್ಕೆ ಒಂದು ಸಣ್ಣ ಹನಿಯಷ್ಟು ಕೂಡ ಕಳಂಕ ತಟ್ಟಬಾರದು ಅಂತ ಎಚ್ಚರಿಕೆಯಿಂದ ನಡೆದುಕೊಂಡು ಬಂದಿದ್ದೇನೆ. ನನ್ನ ಪತಿಗೆ ರಾಜ್ಯದ ಜನತೆ ಹರಿಸುತ್ತಾ ಬಂದು ಪ್ರೀತಿ ಅಭಿಮಾನಗಳನ್ನ ದೂರದಿಂದಲೇ ಕಂಡು ಸಂತೋಷ ಮತ್ತು ಹೆಮ್ಮೆ ಪಟ್ಟವಳು ನಾನು. ಹೀಗಿದ್ರೂ ಕೂಡ ಮೈಸೂರಿನ ಮೂಡಾ ನಿವೇಶನಕ್ಕೆ ಸಂಬಂಧಿಸಿದಂತೆ ಕೇಳಿಬಂದ ಆರೋಪಗಳಿಂದ ನಾನು ಘಾಸಿಯಾಗಿದ್ದೇನೆ. ನನ್ನ ಸ್ವಂತ ಸೋದರ ಅರಿಶಿನ ಕುಂಕುಮದ ಭಾಗವಾಗಿ ಕೊಟ್ಟ ಜಮೀನಿನ ಬಾಪ್ತು ಪಡೆದ ನಿವೇಶನಗಳು ಇಷ್ಟೊಂದು ರಾಧಾಂತವಾಗ್ತಾ ಇದೆ. ಇದರಿಂದ ನನ್ನ ಪತಿಯವರು ಅನ್ಯಾಯವಾಗಿ ಆರೋಪಗಳನ್ನ ಎದುರಿಸುವಂತಾಗಬಹುದು ಎನ್ನುವುದು ಊಹಿಸಿದವಳು ಅಲ್ಲ. ಏನೋ ನನಗೆ ಈ ನಿವೇಶನ, ಮನೆ, ಆಸ್ತಿ, ಸಂಪತ್ತು ಯಾವುದೂ ಕೂಡ ನನ್ನ ಪತಿಯ ಗೌರವ, ಘನತೆ, ಮರ್ಯಾದೆ ಮತ್ತು ಅವರ ನೆಮ್ಮದಿಗಿಂತ ದೊಡ್ಡದಲ್ಲ. ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಅವರಿಂದ ಏನನ್ನು ಕೂಡ ನನಗಾಗಲಿ ನನ್ನ ಕುಟುಂಬಕ್ಕಾಗಲಿ ಬಯಸದೇ ಇದ್ದ ನನಗೆ ಈ ನಿವೇಶನಗಳು ತೃಣಕ್ಕೆ ಸಮ. ಈ ಹಿನ್ನೆಲೆಯಲ್ಲಿ ವಿವಾದಕ್ಕೆ ಕಾರಣವಾಗಿರುವಂತಹ ಮೂಡಾದ 14 ನಿವೇಶನಗಳನ್ನ ವಾಪಸ್ ಮಾಡಲು ನಿರ್ಧರಿಸಿದ್ದೇನೆ. ಈ ಬಗ್ಗೆ ನನ್ನ ಪತಿಯವರ ಅಭಿಪ್ರಾಯ ಏನಿದೆ ಎನ್ನುವುದು ನನಗೆ ತಿಳಿದಿಲ್ಲ. ನನ್ನ ಮಗನ ಬಳಿ ಆಗ್ಲಿ, ನನ್ನ ಕುಟುಂಬದ ಇತರ ಸದಸ್ಯರ ಬಳಿ ಆಗ್ಲಿ ಇದ್ರ ಬಗ್ಗೆ ನಾನು ಚರ್ಚೆ ನಡೆಸಿಲ್ಲ. ಇದು ನಾನು ನನ್ನ ಆತ್ಮಸಾಕ್ಷಿಯ ಕರೆಗೆ ಹೋಗಟ್ಟು ಪ್ರಜ್ಞಾಪೂರ್ವಕವಾಗಿ ಕೈಗೊಂಡಿರುವಂತಹ ತೀರ್ಮಾನ. ಈ ಹಂತದಲ್ಲಿ ಇಂಥ ನಿರ್ಧಾರಕ್ಕೆ ಏಕೆ ಬಂದಿರಿ ಅಂತ ಯಾರಾದ್ರೂ ಕೇಳಬಹುದು. ಆದ್ರೆ ಆರೋಪ ಕೇಳಿ ಬಂದ ದಿನವೇ ನಾನು ನಿರ್ಧಾರ ಮಾಡಿದ್ದೆ. ಆದ್ರೆ ಈ ಮೂಡಾ ನಿವೇಶನ ಹಂಚಿಕೆ ಆರೋಪವನ್ನ ರಾಜಕೀಯ ದುರುದ್ದೇಶದಿಂದ ಮಾಡಲಾಗಿದ್ದು, ಈ ಅನ್ಯಾಯದ ವಿರುದ್ಧ ಹೋರಾಡಬೇಕು. ಅವರ ಸಂಚಿಗೆ ನಾವು ಬಲಿಯಾಗಬಾರದು. ಕೆಲವು ಹಿತೈಷಿಗಳು ಹೇಳಿದ ಕಾರಣಕ್ಕೆ ನಿವೇಶನ ವಾಪಸ್ ಮಾಡಬೇಕು ಎಂಬ ನಿರ್ಧಾರವನ್ನ ಕೈಬಿಟ್ಟಿದ್ದೆ. ಇನ್ನು ನನ್ನ ಈ ನಿರ್ಧಾರ ಅಚಲವಾಗಿದ್ದು, ಈ ನಿವೇಶನಗಳನ್ನ ವಾಪಸ್ ನೀಡುವುದರ ಜೊತೆಗೆ ಮೂಡಕ್ಕೆ ಸಂಬಂಧಿಸಿದ ಎಲ್ಲ ಆರೋಪಗಳ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಅಂತ ಆಗ್ರಹಿಸ್ತೇನೆ. ಕೊನೆಯದಾಗಿ ಎಲ್ಲ ರಾಜಕೀಯ ಪಕ್ಷದ ನಾಯಕರು, ಮಾಧ್ಯಮ ಕ್ಷೇತ್ರದ ಬಂಧುಗಳಲ್ಲಿ ನನ್ನ ವಿನಮ್ರ ವಿನಂತಿ ಏನು ಅಂತ ಅಂದ್ರೆ, ದಯವಿಟ್ಟು ರಾಜಕೀಯ ಕ್ಷೇತ್ರದಿಂದ ದೂರವಿದ್ದು ತಮ್ಮ ಪಾಡಿಗೆ ತಾವಿರುವ ರಾಜಕೀಯ ಕುಟುಂಬದ ಹೆಣ್ಣು ಮಕ್ಕಳನ್ನ ರಾಜಕೀಯ ದ್ವೇಷ ಸಾಧನೆಗಾಗಿ ವಿವಾದದ ಕಣಕ್ಕೆ ಎಳೆದು ತಂದು ಅವರ ಘನತೆ, ಗೌರವಗಳಿಗೆ ಹಾನಿ ಮಾಡಬೇಡಿ ಅಂತ ಮನವಿ ಮಾಡಿದ್ದಾರೆ.
ಸಿಎಂ ಪತ್ನಿಯಿಂದ ಮೂಡಾ ಆಯುಕ್ತರಿಗೆ ಪತ್ರ ಬರೆಯಲಾಗಿದ್ದು, ಮೈಸೂರಿನ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಜಮೀನನ್ನ ಪ್ರಾಧಿಕಾರವು ಭೂ ಸ್ವಾಧೀನವಿಲ್ಲದೆ ಉಪಯೋಗಿಸಿಕೊಂಡಿದ್ದಕ್ಕಾಗಿ ಪರಿಹಾರದ ಬದಲಾಗಿ ವಿಜಯನಗರ 3 ಮತ್ತು 4ನೇ ಹಂತದಲ್ಲಿ ನನಗೆ ಮಂಜೂರು ನಿವೇಶನಗಳನ್ನ ಹಿಂತಿರುಗಿಸುವುದಾಗಿ ಮೂಡಾ ಆಯುಕ್ತರಿಗೆ ಸಿಎಂ ಪತ್ನಿ ಪಾರ್ವತಮ್ಮ ಪತ್ರದ ಮೂಲಕ ತಿಳಿಸಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ನ್ಯೂಸ್ ಡೆಸ್ಕ್ ಇಂದ ನರಸಿಂಹಮೂರ್ತಿ ಕೂಡ ಜಾಯಿನ್ ಆಗಿದ್ದಾರೆ. ಇನ್ನು ನರಸಿಂಹಮೂರ್ತಿ, ಏನು ಸಿದ್ದರಾಮಯ್ಯ ಅವರು ಮೂಡಾ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಈಗ ಅದಕ್ಕೊಂದು ಬಿಗ್ ಟ್ವಿಸ್ಟ್ ಕೂಡ ಸಿಕ್ಕಿದೆ. ನಿನ್ನೆ ರಾತ್ರಿನೇ ಪಾರ್ವತಿ ಸಿದ್ದರಾಮಯ್ಯ ಅವರು ಒಂದು ಪತ್ರದ ಮೂಲಕ ಸ್ಪಷ್ಟನೆಯನ್ನ ಕೊಡ್ಲಿಕ್ಕೆ ಮುಂದಾಗಿರುವಂತದ್ದು. ಈಗ ಮುಂದಿನ ನಡೆ ಏನು ನರಸಿಂಹಮೂರ್ತಿ? ದಿನಕ್ಕೊಂದು ಈ ಮೂಡಾ ಪ್ರಕರಣ ಒಂದು ದಿನದಿಂದ ದಿನಕ್ಕೆ ಒಂದು ತಿರುವುಗಳನ್ನ ಪಡ್ಕೊಂತ ಇರುವಂತದ್ದು. ಯಾಕೆಂದ್ರೆ ಈಗಾಗ್ಲೇ ಲೋಕಾಯುಕ್ತ SP ಮೈಸೂರಿನ ಲೋಕಾಯುಕ್ತ SP ಕಚೇರಿಯಲ್ಲಿ ಈಗಾಗ್ಲೇ FIR ದಾಖಲಾಗಿರುವಂತದ್ದು. ಜೊತೆಗೆ ಎಲ್ಲರಿಗೂ ತಿಳಿದಿರುವಂತೆ ಸಿಎಂ ಸಿದ್ದರಾಮಯ್ಯವ್ರನ್ನ A1 ಮಾಡಿ ಮತ್ತೆ ಪತ್ನಿಯವ್ರನ್ನ A2 ಮಾಡಿ ಅವರ ಬಾಮೈದ ಆಗಿರುವಂತ ಮಲ್ಲಿಕಾರ್ಜುನ್ ಅವ್ರನ್ನ ಸಹ ಜಮೀನು ಮಾರಾಟ ಮಾಡಿದಂತಹ ವ್ಯಕ್ತಿಯನ್ನ, ರಿಯಲ್ ಎಸ್ಟೇಟ್ ವ್ಯಕ್ತಿಯನ್ನ ದೇವರಾಜು ಅನ್ನೋರ್ನ ನಾವು A4 ಮಾಡಿದ್ರು. ಇದೆಲ್ಲರಿಗೂ ತಿಳಿದಿರುವಂತ ಒಂದಿಷ್ಟು ಸೆಕ್ಷನ್ಸ್ ಗಳನ್ನ ಹಾಕಿ FIR ಅನ್ನ ಮಾಡಿದ್ರು. ಕೋರ್ಟ್ ಸೂಚನೆಯಂತೆ FIR ಅನ್ನ ಮಾಡಿದ್ರು. ಈಗ FIR ಆದ ಬೆಳವಣಿಗೆ ಬೆನ್ನಲ್ಲೇ ಈಗ ಇನ್ನೊಂದು ಗೂಗ್ಲಿಯನ್ನ ಕೊಟ್ಟಿದ್ದಾರೆ ಅಂತ ಸಹ ಹೇಳ್ಬೋದು. ಸಿದ್ದರಾಮಯ್ಯ ಅವರು ಮೂಲಕ ಅವರ ಪತ್ನಿಯವರು ಸಹ ಈ ಒಂದು FIR ಪ್ರಕರಣಕ್ಕೆ ಒಂದು ಗೂಗ್ಲಿ ಹಚ್ತಿದ್ದಾರೆ. ಏನು ಅಂದ್ರೆ ಸುದೀರ್ಘವಾಗಿ ಅವರು ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ, ನನ್ನ ಪತಿಯವರ ಒಂದು ವರ್ಚಸ್ಸಿಗಾಗ್ಲಿ ಅವರ ಒಂದು ರಾಜಕೀಯ ಜೀವನಕ್ಕಾಗಿ ಕಳಂಕ ಬರಬಾರದು. ಈ ಒಂದು 14 ಸೈಟ್ಗಳಿಂದ ಅವರ ಮೊದಲು ಯಾವ ರೀತಿಯಾದಂತ ನಡ್ಕೊಂಡ್ ಬಂದ್ರು ಶುದ್ಧಾಸ್ತ್ರ ಅನ್ನೋ ಒಂದು ಹೆಸರನ್ನ ಇಟ್ಕೊಂಡು ಅದೇ ಹಾದಿಯಲ್ಲಿ ಸಹ ಇರಬೇಕು ಅನ್ನೋ ಒಂದು ಉದ್ದೇಶದಿಂದಾನೇ ಸಿಎಂ ಪತ್ನಿ ಪಾರ್ವತಿ ಅವರು ಸಹ ಈ ಪತ್ರವನ್ನ ಬರೆದಿರುವಂತದ್ದು. ಅಂದ್ರೆ ಮೂಡಾ ಅವರು ಈ ಹಿಂದೆ ಭೂ ಸ್ವಾಧೀನ ಪಡಿಸ್ಕೊಳ್ಳದೆ ಅವರ ಸರ್ವೆ ನಂಬರ್ ಕೆಸರೆಯಲ್ಲಿರುವಂತಹ 3 ಎಕರೆ 16 ಗುಂಟೆ ಜಮೀನೇನಿದೆ, ಈಗ ಅದೇ ವಿವಾದಿತ ಸ್ಥಳವಾಗಿ ಸಹ ನಿಂತಿರುವಂತದ್ದು. ಏನ್ ಈ ಮೂಡಾದವರು ಭೂ ಸ್ವಾಧೀನ ಪಡಿಸ್ಕೊಳ್ಳದೆ ಆ ಒಂದು ಸೈಟ್ ಅನ್ನ ಬಳಸ್ಕೊಂಡಿದ್ದಾರೆ. ಸೈಟ್ಗಳನ್ನ ಅಂದ್ರೆ ಆ ಒಂದು ಜಾಗವನ್ನ 3 ಎಕರೆ 16 ಗುಂಟೆ ಇದ್ದಂತ ಜಾಗವನ್ನ ಬಳಸ್ಕೊಂಡು ಸೈಟ್ಗಳನ್ನಾಗಿ ಅಂದ್ರೆ ಅವ್ರಿಗೆ ಯಾವ ರೀತಿ ಬೇಕೋ ಅದನ್ನ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ. ಆದ್ರೆ ಅದಕ್ಕೆ 50-50 ಅನುಪಾತದಲ್ಲಿ ಪರಿಹಾರವನ್ನ ಸಹ ನೀಡಿಲ್ಲ. ಅದಕ್ಕೆ ಯಾವ ರೀತಿಯಾದಂತ ಈಗ ಅದಕ್ಕೆ ಪರಿಹಾರವಾಗಿ ಅಂದ್ರೆ ಪರ್ಯಾಯ ಮಾರ್ಗವಾಗಿ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ವಿಜಯನಗರದಲ್ಲಿ ಇದ್ದಂತಹ ವಿಜಯನಗರ 3ನೇ ಹಂತ ಮತ್ತೆ 4ನೇ ಹಂತದಲ್ಲಿ ಇವರಿಗೆ ಸೈಟ್ ಅನ್ನ ನೀಡಲಾಗಿದೆ. 14 ಸೈಟ್ ಅವನ್ನ ಅವರ ಜಾಗವನ್ನ ಭೂಸ್ವಾಧೀನ ಪಡಿಸ್ಕೊಳ್ಳದೆ ತಗೊಂಡಿದ್ರು. ಆ ಒಂದು ಪರಿಹಾರಕ್ಕಾಗಿ ಈ ಸೈಟ್ ಗಳನ್ನ ನೀಡಲಾಗಿದೆ. ವಿಜಯನಗರ 3ನೇ ಹಂತ ಮತ್ತೆ 4ನೇ ಹಂತದಲ್ಲಿ 14 ಸೈಟ್ ಏನ್ ತಗೊಂಡಿದ್ರು ಈಗ ಅದು ಈಗ ಒಂದು ಪ್ರಕರಣವಾಗಿ ದಾಖಲಾಗಿರುವಂತದ್ದು. ಇದೊಂದು ಪ್ರಕರಣದಿಂದ ತಾನೇ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಆಗ್ತಾ ಇರೋದು. ಮತ್ತೆ ನನ್ನ ಪತಿಯವರ ಮೇಲೆ ಈ ರೀತಿಯಾದಂತಹ ಆರೋಪ ಬರ್ತಾ ಇರೋದು ಅಂತ ಒಂದು ವಿಚಾರವನ್ನ ಸಹ ಮನಗಂಡಂತಹ ಪಾರ್ವತಿಯವರು ನಿನ್ನೆ ಮೂಡಾ ಆಯುಕ್ತರಿಗೆ ಒಂದು ಪತ್ರವನ್ನ ಕೊಡ್ತಾರೆ. ಅಂದ್ರೆ ಪತ್ರದ ಮೂಲಕ ಪ್ರತಿಯನ್ನು ವಿವರಿಸ್ತಾರೆ. ನೀವೇ ನಮಗೆ ಯಾವ ರೀತಿಯಾದಂತಹ ಸೈಟ್ಗಳನ್ನ ನೀಡಿದ್ದೀರಿ, 14 ಸೈಟ್ಗಳನ್ನ ಅದನ್ನ ನಾನು ವಾಪಸ್ ನೀಡ್ತಾ ಇದ್ದೇನೆ ಎಂದು ಸುದೀರ್ಘವಾಗಿ ಅದರಲ್ಲಿ ಬರೆದು ಅದರಲ್ಲೂ ಸಹ ಒಂದು ಭಾವನಾತ್ಮಕ ವಿಚಾರವನ್ನು ಸಹ ಅವರು ವ್ಯಕ್ತಪಡಿಸ್ತಾರೆ. ಸಿಎಂಸಿ ಅಂದ್ರೆ ನನ್ನ ಪತಿ ಈ ರೀತಿಯಾದಂತಹ ಒಂದು ಕಳಂಕದಲ್ಲಿ ಅಥವಾ ಸಿಕ್ಕಾಕೊಂಡಿರುವಂತದ್ದು ನಿಜವಾಗ್ಲೂ ನನಗೂ ಸಹ ಬೇಸರ ತಪ್ಪಿದೆ.
ಈ ತರ ಆಗಬಾರದು ಅನ್ನೋ ಒಂದು ಉದ್ದೇಶದಿಂದನೇ ಈ ಒಂದು ವಿಚಾರವನ್ನ ಸಹ ಪತ್ರದಲ್ಲಿ ಉಲ್ಲೇಖಿಸಿ ವಾಪಸ್ ನೀಡ್ತಾ ಇದ್ದೇನೆ ಅಂತ ಒಂದು ಪತ್ರದಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಇದಾದ ನಂತರ ಈ ಒಂದು ಪ್ರಕರಣದಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ, ಈಗೇನು FIR ಹಾಕಿದ್ದಾರೆ, FIR ಗೆ ಈಗ ಇದ್ದಂತಹ ಪ್ರಕರಣದ ಅಷ್ಟು ಸೈಟ್ಗಳನ್ನ ವಾಪಸ್ ಮಾಡಿರೋದ್ರಿಂದ FIR ಒಂದು ರೀತಿಯ ಕಮ್ಮಿ ಆಗುವಂತ ಸಾಧ್ಯತೆಗಳು ಇರ್ತದೆ. ಯಾಕೆ ಅಂದ್ರೆ ಈಗ ಜಾರಿ ನಿರ್ದೇಶನಾಲಯ ಸಹ CM ಸಿದ್ದರಾಮಯ್ಯ ಮೇಲೆ ತನಿಖೆ ಕೇಸ್ ಹಾಕಲಿಕ್ಕೆ ಆಗ್ಲಿ ರೆಡಿ ಮಾಡ್ಕೊಂಡಿತ್ತು. ಅದು ಇದೇ FIR ಆಧಾರದ ಮೇಲೆ ಮತ್ತೆ ಸ್ನೇಹಮಯಿ ಕೃಷ್ಣ ಕೊಟ್ಟಂತಹ ದೂರಿನ ಆಧಾರದ ಮೇಲೆ. ಯಾಕೆಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಮೈಸೂರಿನ SP ಕಚೇರಿಯಲ್ಲಿ ಇರುವಂತಹ FIR ಅನ್ನ ಆಧರಿಸಿ ಜಾರಿ ನಿರ್ದೇಶನಾಲಯದಲ್ಲಿ ದೂರನ್ನ ನೀಡ್ತಾರೆ. ಈ ಜಾರಿ ನಿರ್ದೇಶನಾಲಯದಲ್ಲಿ ಇವರ ಮೇಲೆ ಒಂದು ಪ್ರಕರಣವನ್ನ ದಾಖಲಿಸಬೇಕು ಅಂದ್ರೆ FIR ಕಾಪಿನೂ ಸಹ ಬೇಕಾಗ್ತದೆ. ಏನ್ ಸ್ನೇಹಮಯಿ ಕೃಷ್ಣ ಅವರು ಅಲ್ಲಿ ಏನು ಉಲ್ಲೇಖ ಮಾಡಿರ್ತಾರೆ, ಇಂಥ ಸೆಕ್ಷನ್ ನ ಅಡಿಯಲ್ಲಿ ಸಿದ್ದರಾಮಯ್ಯ ಮತ್ತೆ ಅವರ ಕುಟುಂಬದ ಮೇಲೆ ಈ ರೀತಿಯಾದಂತಹ FIR ಆಗಿದೆ ಎಂದು ಜಾರಿ ನಿರ್ದೇಶನದಲ್ಲಿ ಇವರು ಕೊಟ್ಟಂತಹ ದೂರಿನನ್ವಯ ಅಲ್ಲಿ ಏನ್ ನಮೂದಿಸಿರ್ತಾರೆ ಇಂತಿಂತ ಸೆಕ್ಷನ್ಸ್ ಅಂತ, ಆ ಸೆಕ್ಷನ್ಸ್ ವಿಚಾರವಾಗಿ ಇಡಿ ಜಾರಿ ನಿರ್ದೇಶನಾಲಯ ಇವ್ರ ಮೇಲೆ ಪ್ರಕರಣವನ್ನು ದಾಖಲಿಸಬೇಕು. ಈಗೇನಾಗಿದೆ, ಈಗ ಇವರು ಒಂದು ವಾಪಸ್ ನೀಡಿರೋದ್ರಿಂದ 14 ಸೈಟ್ಗಳನ್ನ ವಾಪಸ್ ನೀಡಿರೋದ್ರಿಂದ ಜಾರಿ ನಿರ್ದೇಶನಾಲಯದ ಒಂದು ಬಲೆ ಏನಿದೆ ಅದರಲ್ಲೂ ಸಹ ತಪ್ಪಿಸ್ಕೊಳ್ಳುವಂತ ಸಾಧ್ಯತೆಗಳು ಇರುತ್ತದೆ. ಯಾಕೆಂದ್ರೆ ಈ FIR ಆಧಾರದ ಮೇಲೆ ಮಾಡ್ಬೇಕು ಅಂತಿದ್ರು ಇಡಿ ಅವರು. ಈಗ ಅದರಿಂದ ನುಡಿಸ್ಕೊಳ್ಳುವ ಅಂದ್ರೆ ಅದರಿಂದ ಪಾರಾಗದ್ರು ಅಂತಾನೆ ಹೇಳ್ಬೋದು ಅಂತ ಒಂದು ವಿಚಾರ ಚರ್ಚೆ ಈಗ ನಡೀತಾ ಇರುವಂತದ್ದು. ಏನಾದ್ರೂ ಇವರು ಸೈಟ್ ಗಳನ್ನ ವಾಪಸ್ ಮಾಡ್ಲಿಲ್ಲ ಅನ್ನೋದಾದ್ರೆ ಈ FIR ಆಧಾರದ ಮೇಲೆ ಇಡಿ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ಸಿದ್ದರಾಮಯ್ಯ ಅವರ ಮೇಲೆ ತನಿಖೆಯನ್ನ ಪ್ರಾರಂಭಿಸ್ತಾ ಇತ್ತು. ಆದ್ರೆ ಈಗ FIR ಅನ್ನ ಈ ಒಂದು FIR ಸಂಬಂಧ ಈಗಾಗಲೇ ಸೈಟ್ ಗಳನ್ನ ವಾಪಸ್ ನೀಡಿರೋದ್ರಿಂದ ಈಗ ಸಿದ್ದರಾಮಯ್ಯ ಅವರು ಹೈಕೋರ್ಟ್ಗೆ ಇಡಿಯವರು ದಾಖಲು ಮಾಡಬೇಕು ಅಂತಿರುವಂತಹ ಒಂದು ಪ್ರಕರಣವನ್ನ ಕೋರಿ ಅಂದ್ರೆ ಅವರ ತಡೆಯಾಜ್ಞೆಯನ್ನ ತರುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ರಚನಾ. ಓಕೆ, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಏನೋ CM ಸಿದ್ದರಾಮಯ್ಯ ಅವರ ಪತ್ನಿ ಬರೆದಿರುವಂತಹ ಅದೊಂದು ಲೆಟರ್ ಈಗ ಏನು ಮೂಡಾಗೆ ಬರೆದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಒಂದು ರೀತಿಯಾಗಿ ಕೇಸಿಗೆನೆ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಏನು ನಿವೇಶನಗಳು ಬಂದಿದೆ ಅದನ್ನೆಲ್ಲ ವಾಪಸ್ ಕೊಡ್ತೀನಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ಈಗ ಯಾವ ರೀತಿ ಪ್ರಕರಣ ತಿರುಕೊಳ್ಳುತ್ತೆ, ಯಾವ ರೀತಿ ತಿರುವನ್ನ ಪಡ್ಕೊಳ್ಳುತ್ತೆ ಅಂತ ಕೂಡ ನಾವು ಕಾದು ನೋಡುವ.